ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಸುರಿದಂತಹ ಭಾರೀ ಮಳೆ ಮತ್ತು ಗಾಳಿಗೆ ಅಪಾರ ಹಾನಿ ಸಂಭವಿಸಿದೆ. ಮಳೆ ಮತ್ತು ಗಾಳಿಯಿಂದ ಹಳೆಯ ಕಟ್ಟಡಗಳಿಗೆ ಹಾನಿಯಾಗುವ ಆತಂಕದ ನಡುವೆಯೇ ಪುತ್ತೂರಿನ ಹಾರಡಿಯ ಮಾದರಿ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆಯ ಮೇಲ್ಛಾವಣಿ ಹೆಂಚುಗಳು ಹಾರಿ ಹೋಗಿ ಮಕ್ಕಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸುಮಾರು 1,000 ವಿದ್ಯಾರ್ಥಿಗಳು ಕಲಿತಾ ಇರುವ ಈ ಶಾಲೆಗೆ ಬೇಕಾದಷ್ಟು ಕೊಠಡಿಗಳು ಇಲ್ಲದ ಕಾರಣ ತಾತ್ಕಾಲಿಕ ಶೆಡ್ನಲ್ಲಿ ತರಗತಿಗಳನ್ನು ನಡೆಸಲಾಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಮಳೆ ಚುರುಕು ಪಡೆದುಕೊಂಡಿದೆ. ಮಳೆಯ ಜೊತೆಗೆ ಈ ಬಾರಿ ಗಾಳಿಯು ಬೀಸಲಾರಂಭಿಸಿರುವಂತದ್ದು ಜಿಲ್ಲೆಯ ಜನರ ಆತಂಕಕ್ಕೆ ಕಾರಣ ಆಗಿದೆ. ಮಳೆ ಸಂದರ್ಭದಲ್ಲಿ ಜಿಲ್ಲೆಯ ಹಲವೆಡೆ ಇರುವಂತಹ ಅಪಾಯಕಾರಿ ಕಟ್ಟಡ ಮತ್ತು ಹಳೆ ಕಟ್ಟಡಗಳ ಬಗ್ಗೆ ಜಿಲ್ಲಾಡಳಿತ ಈಗಾಗಲೇ ಸುರಕ್ಷತೆಯ ಕ್ರಮಗಳನ್ನು ತೆಗೆದುಕೊಂಡಿದ್ರು ಅವಘಡಗಳು ಮಾತ್ರ ಸಂಭವಿಸುತ್ತಲೇ ಇವೆ. ಇದೇ ರೀತಿಯ ಹಳೆಯ ಕಟ್ಟಡದಲ್ಲಿ ಕಾರ್ಯಾಚರಿಸ್ತಾ ಇರುವ ಪುತ್ತೂರಿನ ಹಾರಡಿಯ ಮಾದರಿ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆಯ ಮೇಲ್ಛಾವಣಿಗೆ ಹಾಕಲಾಗಿದ್ದ ಹೆಂಚು ಗಾಳಿಗೆ ಹಾರಿ ಹೋಗಿದೆ. ಮಕ್ಕಳು ತರಗತಿಯಲ್ಲಿ ಇರುವ ಸಮಯದಲ್ಲೇ ಈ ಘಟನೆ ನಡೆದಿದ್ದು ಕೊಂಚದ್ರಲ್ಲೇ ಭಾರಿ ಅನಾಹುತವೊಂದು ತಪ್ಪಿದೆ. ಈ ಶಾಲೆಯಲ್ಲಿ ಸುಮಾರು 1,000ದಷ್ಟು ಮಕ್ಕಳು ವ್ಯಾಸಂಗವನ್ನ ಮಾಡ್ತಾ ಇದ್ದು ಶಾಲೆಯಲ್ಲಿ ಮಕ್ಕಳಿಗೆ ಬೇಕಾದಷ್ಟು ಕೊಠಡಿಗಳಿಲ್ಲ. ಕೊಠಡಿಗಳನ್ನು ನಿರ್ಮಿಸಿಕೊಡುವಂತೆ ಹಲವು ಬಾರಿ ಮನವಿ ಮಾಡಿದ್ರು ಭರವಸೆಯೊಂದು ಬಿಟ್ಟು ಬೇರೇನೂ ಸಿಕ್ಕಿಲ್ಲ. ಮಕ್ಕಳಿಗೆ ತರಗತಿ ಕೊಠಡಿಯ ಅನಿವಾರ್ಯತೆಯನ್ನ ಮನಗಂಡು ಕಟ್ಟಡದಲ್ಲಿದ್ದ ಖಾಲಿ ಜಾಗವೊಂದಕ್ಕೆ ಮೇಲ್ಛಾವಣಿ ನಿರ್ಮಿಸಿ ತಾತ್ಕಾಲಿಕ ಕೊಠಡಿಯನ್ನ ಮಾಡಲಾಗಿದ್ದು ಕೊಠಡಿಯ ಮೇಲ್ಛಾವಣಿಯ ಹಲವು ಹೆಂಚುಗಳು ಗಾಳಿಗೆ ಹಾರಿದ ತಕ್ಷಣವೇ ಮಕ್ಕಳನ್ನ ಅಪಾಯಕಾರಿ ಕೊಠಡಿಯಿಂದ ಹೊರಗೆ ಕಳುಹಿಸಿ ದೊಡ್ಡ ಅನಾಹುತವನ್ನ ಶಿಕ್ಷಕರು ತಪ್ಪಿಸಿದ್ದಾರೆ. ಅಲ್ಲದೆ ಶಾಲೆಯ ಆವರಣ ಗೋಡೆಯು ಸಂಪೂರ್ಣ ಕುಸಿದು ಬಿದ್ದಿದ್ದು ಇನ್ನು ಉಳಿದ ಆವರಣ ಗೋಡೆ ಕುಸಿದು ಬೀಳುವ ಕೌಂಟ್ ಡೌನ್ ನಲ್ಲಿದೆ. ಈ ಸರ್ಕಾರಿ ಶಾಲೆಗೆ ಹೆಚ್ಚಿನ ಸಂಖ್ಯೆಯ ಮಕ್ಕಳು ಸೇರ್ಪಡೆಗೊಳ್ತಾ ಇದ್ರು ಮಕ್ಕಳಿಗೆ ಬೇಕಾದಂತಹ ಮೂಲ ಸೌಕರ್ಯಗಳನ್ನು ಒದಗಿಸುವಲ್ಲಿ ಸರ್ಕಾರ ಶಿಕ್ಷಣ ಇಲಾಖೆ ಸಂಪೂರ್ಣ ವಿಫಲವಾಗಿದೆ. ಅಲ್ಲದೆ ಶಾಲೆಯ ಮಕ್ಕಳ ತಲೆಗೆ ತಾಗುವಷ್ಟು ಎತ್ತರದಲ್ಲೇ ಅಪಾಯಕಾರಿ ವಿದ್ಯುತ್ ತಂತಿಗಳು ಸಾಗ್ತಾ ಇದ್ದು ಮಕ್ಕಳ ಸುರಕ್ಷತೆಯ ಪ್ರಶ್ನೆ ಉದ್ಭವಿಸುವಂತೆ ಮಾಡಿದೆ. ಮಕ್ಕಳ ಸುರಕ್ಷತೆಯ ದೃಷ್ಟಿಯಿಂದ ಎಷ್ಟು ಕಾಳಜಿ ವಹಿಸಿದ್ರೂ ಕಡಿಮೆ ಎನ್ನುವ ಈ ಕಾಲದಲ್ಲಿ ಇಂತಹ ನಿರ್ಲಕ್ಷ್ಯದ ವ್ಯವಸ್ಥೆಯನ್ನ ಸುಧಾರಿಸುವತ್ತ ಸರ್ಕಾರ ಜನಪ್ರತಿನಿಧಿಗಳು ಗಮನ ಹರಿಸಬೇಕಾಗಿದೆ. ನಮಸ್ತೆ ಎಲ್ರಿಗೂ. ನಾನು ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಹಾರಡಿ ಇಲ್ಲಿಯ ಶಾಲಾಭಿವೃದ್ಧಿ ಸಮಿತಿ ಸದಸ್ಯನಾಗಿದ್ದೇನೆ. ಕಳೆದ ಕೆಲವೊಂದು ದಿನಗಳಿಂದ ಮಳೆಯೊಂದಿಗೆ ಗಾಳಿಯು ಬಂದು ಬಹಳಷ್ಟು ಅನಾಹುತ ಅವಾಂತರಗಳಾಗಿದೆ. ನಮ್ಮ ಶಾಲೆಯಲ್ಲಿ ಕೂಡ ಶಾಲೆಯ ಕಾಂಪೌಂಡ್ ಇರ್ಬೋದು ಪ್ರತಿದಿನ ಸ್ವಲ್ಪ ಸ್ವಲ್ಪ ಅಂತ ಹೇಳಿಕೊಂಡು ಕುಸಿತ ಇದೆ. ಈಗ ಸಂಪೂರ್ಣ ಆ ಕಾಂಪೌಂಡು ಕುಸಿತ ಆಗಿದೆ. ಅದೇ ರೀತಿಯಲ್ಲಿ ಮೇಲೆ ನಿನ್ನೆ ಮಧ್ಯಾಹ್ನ 1.5 ಗಂಟೆ ಅಂದಾಜಿಗೆ ಮಳೆ ಬಂತು. ಆ ಗಾಳಿಗೆ ಮೇಲೆ ಒಂದು 5ನೇ ಕ್ಲಾಸಲ್ಲಿ ತರಗತಿ ನಡೀತಾ ಇರಬೇಕಾದ್ರೆ ವಿಪರೀತ ಗಾಳಿ ಬಂದು ಹಂಚಿನ ಮಾಡು 2-3 ಸಲ ಹಂಚು ಹಾರಿ ಇದಾಯಿತು. ಅದೃಷ್ಟವಶಾತ್ ಯಾವುದೇ ಮಕ್ಕಳಿಗೆ ಪ್ರಾಣಾಪಾಯಗಳು ಯಾವುದೇ ನಡೆಯದೆ ತಕ್ಷಣ ಅದಕ್ಕೆ ಸಂಬಂಧಪಟ್ಟ ಶಿಕ್ಷಕರು ಮುಖ್ಯ ಗುರುಗಳೆಲ್ಲ ಸೇರಿ ಆ ಮಕ್ಕಳನ್ನು ಬೇರೆಡೆಗೆ ತಕ್ಷಣ ಸ್ಥಳಾಂತರಿಸಿದ್ದಾರೆ. ಸ್ಥಳಾಂತರಿಸಿದ ಕಾರಣವೇ ಹೆಚ್ಚಿನ ಅನಾಹುತಗಳಲ್ಲಿ ತಪ್ಪಿದೆ ಅಂತಲೇ ಹೇಳ್ಬೋದು. ಈಗ ಕೂಡ ಅದು ಅದೇ ರೀತಿಯಲ್ಲೂ ಉಂಟು ಪಾಠ. ಅದೇ ರೀತಿಯಲ್ಲಿ ನಮಗೆ ಶಾಲೆಯಲ್ಲಿ ಅಂದಾಜು 900ರಿಂದ 1,000 ಮಕ್ಕಳಷ್ಟು ಈ ಶಾಲೆಯಲ್ಲಿ ಇದ್ದಾರೆ. ಹಾರಾಡಿ ಶಾಲೆಗೆ ಇಡೀ ಪುತ್ತೂರು ತಾಲೂಕಿನಲ್ಲಿಯೇ ಒಂದು ಒಳ್ಳೆಯ ಹೆಸರಿದೆ. ಇಲ್ಲಿ ಮುಖ್ಯ ಗುರುಗಳು ಇರ್ಬೋದು, ಶಿಕ್ಷಕರ ವೃಂದ ಇರ್ಬೋದು ಅತಿ ಹೆಚ್ಚು ಕಾಳಜಿ ವಹಿಸಿಕೊಂಡು ಮಕ್ಕಳಲ್ಲಿ ವಿದ್ಯಾರ್ಜನೆ ಬೇಕಾದಂಥ ಶಿಕ್ಷಣ ಕೊಟ್ಟುಕೊಂಡು ಶಾಲೆ ಇನ್ನೂ ಇದರಲ್ಲಿ ಮಾಡಲಿ ಶ್ರಮಿಸ್ತಾ ಇದ್ದಾರೆ. ಆದರೆ ನಮಗೆ ಯಾಕೆಂದರೆ ಹೇಳಿದರೆ ಈ ಇಷ್ಟೊಂದು ಮಕ್ಕಳು ಕೂತ್ಕೊಳ್ಳಲಿಕ್ಕೆ ಬೇಕಾದಂಥ ಕಟ್ಟಡದ ಕೊರತೆ ಇದೆ. ಈ ಬಗ್ಗೆ ನಾವು ಈಗಾಗಲೇ ಶಾಸಕರಲ್ಲಿಯೂ ಮನವಿ ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಮೊನ್ನೆ ಕೂಡ ಕಾಂಪೌಂಡ್ ಬಿದ್ದಾಗ ಸಹ ನಮ್ಮ ಪುತ್ತೂರಿನ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಅಶೋಕ್ ಕುಮಾರ್ ಅವರ ಹತ್ರ ನಮ್ಮ ಅಧ್ಯಕ್ಷರು ಮುಖ್ಯ ಗುರುಗಳೆಲ್ಲ ಹೋಗಿ ಮನವಿ ಮಾಡಿದ್ದಾರೆ. ಅವರು ತಕ್ಷಣ ಅದಕ್ಕೆ ಸ್ಪಂದಿಸ್ತೇನೆಂದು ಹೇಳುವಂಥ ಭರವಸೆಯನ್ನು ಸಹ ನಮಗೆ ಕೊಟ್ಟಿದ್ದಾರೆ.